ಸಿದ್ದರಾಮಯ್ಯ ಸರ್ಕಾರ ಹೊಸ ವರ್ಷಕ್ಕೆ ಹೊಸದಾಗಿ ಶಾಕ್ ಕೊಡ್ತಾ ಇದೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದ ಸರ್ಕಾರ ಗಂಡ ಹೈಕ್ಲಿಂದ ವಸೂಲಿ ಮಾಡೋದಕ್ಕೆ ಮುಂದಾಗಿದೆ. ಜನವರಿ 5ರಿಂದಲೇ ಪ್ರಯಾಣಿಕರಿಗೆ ಶಾಕ್ ತಗುಲಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಕರ್ನಾಟಕದ ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಫ್ರೀ. ಗಂಡ ಹೈಕಳು ಬಸ್ ಹತ್ತಿದ್ರೆ ಕತ್ತರಿ ಕತ್ತರಿ ಕತ್ತರಿ. ಸಾರ್ವಜನಿಕರಿಗೆ ಒಂದು 15% ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಕಾಂಗ್ರೆಸ್ ನಾಯಕರು ಫ್ರೀ 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 ಅಂತ ಅಧಿಕಾರ ಹಿಡಿದ್ರು. ಹೆಣ್ಮಕ್ಳಿಗೆ 2,000 ಕೊಟ್ರು. ಮದ್ಯದ ದರ ಹೆಚ್ಚಿಸಿ ಗಂಡ್ಮಕ್ಳಿಂದ ವಸೂಲಿ ಮಾಡಿದ್ರು. ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು. ಗೆದ್ದ ಮೇಲೆ 200 ಯೂನಿಟ್ ಅಷ್ಟೇ ಫ್ರೀ ಅಂತ ಕ್ಷಮ ಕೊಟ್ರು. ಹೆಣ್ಮಕ್ಳಿಗೆ ಬಸ್ ಫ್ರೀ ಫ್ರೀ ಅಂತಂದ್ರು. ಇದೀಗ ಬಸ್ ಪ್ರಯಾಣದ ದರ 15% ಹೆಚ್ಚು ಮಾಡಿದ್ದಾರೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ ಹೈಕಳ ಜೇಬು ಖಾಲಿ ಖಾಲಿ. ಯಾಕೆ ಸ್ವಾಮಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಸರ್ಕಾರ ನಡೆಸೋರು ಹೇಳೋದು ಹಿಂಗೆ. ಸುಮಾರು 5-6 ತಿಂಗಳು ಮುಂಚೆನೆ ಬೆಲೆ ಏರಿಕೆ ಮಾಡಬೇಕು, ನಮ್ಮ ಏನ್ ಆದಾಯ ಬರ್ತಾ ಇದೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ನಮ್ಗೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನ ಕಳಿಸಿದ್ರು. ಇವತ್ತು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಕಳಿಸಿದ್ವಿ. ಕಾರ್ಯದರ್ಶಿಗಳು ಸವಿಸ್ತಾರವಾಗಿ ಉತ್ತರ ಕೊಟ್ರು. 5 ವರ್ಷಕ್ಕೆ ಮುಂಚೆ, ಈ ಜನವರಿ 25ಕ್ಕೆ 5 ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು. ಆದಾಯ ಜಾಸ್ತಿ ಆಗಿದೆ, ಖರ್ಚು ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ. ಉದಾಹರಣೆಗೆ ನೋಡಿ, ಡೀಸೆಲ್ಗೆ 5 ವರ್ಷಕ್ಕೆ ಮುಂಚೆ 9 ಕೋಟಿ 16 ಲಕ್ಷ ಆಗೋದು ಪ್ರತಿದಿನ. ಈಗ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ ಪ್ರತಿದಿನ. ಸಿಬ್ಬಂದಿ ವೆಚ್ಚ 12 ಕೋಟಿ 85 ಲಕ್ಷ 5 ವರ್ಷಕ್ಕೆ ಮುಂಚೆ. ಪ್ರಸ್ತುತ 18 ಕೋಟಿ 36 ಲಕ್ಷ. ಈ ಎರಡೇ ಬಾಬತ್ತಲ್ಲಿ ಇಷ್ಟು ಖರ್ಚು ನಮಗೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹಿಂದೆ ಆಡಳಿತ ಮಾಡಿದಂತ ಬಿಜೆಪಿಯವರು 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಎಸ್ ಟಿ ಯುಸ್ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಯಾರು ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ. ನಷ್ಟ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಗೆ ತರಬೇಕಲ್ಲ. ಸಾರ್ವಜನಿಕರಿಗೆ ಒಂದು 15% ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಬೆಲೆ ಏರಿಕೆ ಯಾಕೆ, ಬಸ್ ಟಿಕೆಟ್ ದರ ಯಾಕೆ ಹೆಚ್ಚಿದ್ದಾರೆ ಅಂತ ನೋಡೋದಾದ್ರೆ, ಬಿಎಂಟಿಸಿಯಲ್ಲಿ 10 ವರ್ಷ ಹಿಂದಿನ ದರವೇ ಇದೆ. ಇತರ ನಿಗಮಗಳಲ್ಲಿ 5 ವರ್ಷ ಹಿಂದೆ ದರ ಹೆಚ್ಚಿಸಲಾಗಿತ್ತು. ಕೊನೆ ಬಾರಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಿಸಿದಾಗ ಡೀಸೆಲ್ ದರ 55 ರೂಪಾಯಿ ಇತ್ತು. ಇತರ ನಿಗಮಗಳು ದರ ಏರಿಸಿದಾಗ ಡೀಸೆಲ್ ರೇಟ್ 75 ರೂಪಾಯಿ ಇತ್ತು. ಆದ್ರೆ ಈಗ ಡೀಸೆಲ್ ದರ ಬರೋಬ್ಬರಿ 89 ರೂಪಾಯಿಗೆ ತಲುಪಿದೆ. ಹಿಂದೆ ಪ್ರತಿದಿನ ಇಂಧನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಾ ಇತ್ತು. ಆದ್ರೆ ಈಗ ಪ್ರತಿದಿನ 13 ಕೋಟಿ 21 ಲಕ್ಷ ರೂಪಾಯಿ ವ್ಯಯಿಸಲಾಗ್ತಾ ಇದ್ದು ನಿತ್ಯ 4 ಕೋಟಿ ನಷ್ಟವಾಗ್ತಾ ಇದೆ. ಕೊಟ್ಟು ಕಿತ್ಕೊಳ್ಳೋದು ಅಂತಾರಲ್ಲ, ಆ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಪಾಲಿಸಿದೆ ಬಿಡಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಿನ್ನೆ ಸರ್ಕಾರ ಸಾರಿಗೆ ಬಸ್ ದರವನ್ನ ಏರಿಕೆ ಮಾಡಿದೆ. ಹಾಗಿದ್ರೆ ಯಾವ ಊರಿಗೆ ಎಷ್ಟು ದರ ಪರಿಷ್ಕರಣೆ ಆಗಿದೆ ಅಂತ ಈ ವರದಿಯಲ್ಲಿ ತೋರಿಸ್ತೀವಿ, ನೋಡಿ. ಹೊಸ ವರ್ಷಕ್ಕೆ ಸರ್ಕಾರದಿಂದ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ. ರಾಜ್ಯ ಸರ್ಕಾರವು ಸಾರಿಗೆ ಬಸ್ ಪ್ರಯಾಣ ದರಗಳನ್ನು 15% ಏರಿಸುವುದಕ್ಕೆ ಅನುಮೋದನೆ ನೀಡಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಡಬ್ಲ್ಯೂಕೆಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳು ಈ ಹಿಂದೆ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ವು. ಡೀಸೆಲ್ ಬೆಲೆಯ ಏರಿಕೆಯನ್ನ ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆಯಂತೆ. ಹಾಗಿದ್ರೆ ಬಸ್ ದರ ಏರಿಕೆ ನೋಡೋದಾದ್ರೆ, ಹೊಸ ಪ್ರಯಾಣ ದರ ಬೆಂಗಳೂರು ಟು ಮೈಸೂರು ಮೊದಲನೇ ದರ 185, ಹೊಸ ದರ 213. ಬೆಂಗಳೂರು ಟು ಹುಬ್ಬಳ್ಳಿ ಮೊದಲನೇ ದರ 501, ಹೊಸ ದರ 576. ಬೆಂಗಳೂರು ಟು ಬೆಳಗಾವಿ ಮೊದಲಿನ ದರ 631, ಹೊಸ ದರ 725. ಬೆಂಗಳೂರು ಟು ಕಲಬುರಗಿ ಮೊದಲಿನ ದರ 706, ಹೊಸ ದರ 811. ಬೆಂಗಳೂರು ಟು ಮಡಿಕೇರಿ ಮೊದಲಿನ ದರ 358, ಹೊಸ ದರ 411. ಬೆಂಗಳೂರು ಟು ಮಂಗಳೂರು ಮೊದಲಿನ ದರ 424, ಹೊಸ ದರ 477. ಸಚಿವ ಸಂಪುಟ ಟಿಕೆಟ್ ದರ ಏರಿಕೆ ಮಾಡ್ತಾ ಇದ್ದಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದರ ಹೆಚ್ಚಳ ಮಾಡಬಾರದು, ಮಹಿಳೆಯರಿಗೆ ಉಚಿತ ಅಂದ್ರೆ ನಮಗೂ ಉಚಿತ ಮಾಡಿ ಅನ್ನೋದು ಗಂಡಸರ ವಾದವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಬಸ್ ಟಿಕೆಟ್ ದರ ಏರಿಕೆಗೆ ಜನಾಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ವಿರುದ್ಧ ಜನರು ತಿರುಗಿಬಿದ್ದಿದ್ದಾರೆ. ಹಾಗಾದ್ರೆ ಏನಂತಿದ್ದಾರೆ ಜನರು, ಬನ್ನಿ ನೋಡೋಣ. ಇದು ಬೇಕಾಗಿತ್ತ ಸರ್ಕಾರಕ್ಕೆ, ಬೇಕಾಗಿತ್ತ ಇದು? ಶಾಕ್, ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ, ಮಹಿಳೆಯರಿಗೆ ಫ್ರೀ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ. ಬಸ್ ಟಿಕೆಟ್ ದರವನ್ನ 15% ಹೆಚ್ಚಳ ಮಾಡಿದ್ದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪುರುಷರಂತೂ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ, ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನ ತೆಗ್ದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಅದನ್ನ ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ನಮ್ಮ ಹತ್ರ ಕಿತ್ಕೊಂಡು ನಮ್ಗೆ ಕೊಡ್ತಾವ್ರೆ. ಹಾಲಿರ್ಬೋದು, ನೀರಿರ್ಬೋದು, ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡೋಕ್ಕೆ ಕಾರಣ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ದುಡ್ಡು. ಮಹಿಳೆಯರ ಓಟ್ಗಾಗಿ ಫ್ರೀ ಕೊಟ್ರು. ಇದು ಬೇಕಾಗಿತ್ತ ಸರ್ಕಾರಕ್ಕೆ, ಬೇಕಾಗಿತ್ತ ಇದು? ಅವರು ಓಟ್ಗೋಸ್ಕರ ಇದನ್ನೆಲ್ಲ ಫ್ರೀ ಮಾಡಿಬಿಟ್ಟು ನೋಡಿ, ಇವ್ರು ಮಾಡಿದ್ರೆ ಫ್ರೀ ಮಾಡಬೇಕಾಗಿರೋ 60 ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕು, ಎಜುಕೇಷನ್ನು ಫ್ರೀ ಮಾಡಬೇಕು, ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಮಾಡಬೇಕು, ಸ್ಕಾಲರ್ಶಿಪ್ ಒಳ್ಳೆ ಮಕ್ಕಳು ಓದೋಂಥ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು. ಗಂಡಸರ ಮೇಲೆ ಹೊರೆ ಓರಿಸಬೇಡಿ. ತರೋರು ಗಂಡಸರುಗಳು, ಅವ್ರಿಗೆ ನೀವು ರೇಟ್ ಜಾಸ್ತಿ ಮಾಡಿದ್ರೆ 15% ಅವ್ರಿಗೆ ಜಾಸ್ತಿ ಮಾಡಿದ್ರೆ ಹೊಡ್ತಾ ಯಾರಿಗೆ ಬೀಳುತ್ತೆ ಹೇಳಿ? ಈ ನಾವುಗಳು ಹೊರಗಡೆ ಹೋಗದೆ ಇದ್ರು ನಡೆಯುತ್ತೆ, ಗಂಡಸರು ಹೊರಗಡೆ ಹೋಗಿ ದುಡಿಲೇಬೇಕು. ಅವ್ರಿಗೆ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಇವರು? ಹಾಲಿನ ರೇಟು ಇವೆಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಬೇಡ ಅಂತ ಹೇಳ್ತೀರಾ? ಬೇಡ ಸರ್, ಮಾಡಕೂಡ್ದು ಸರ್, ಅವರು ಯಾವುದೇ ಕಾರಣಕ್ಕೂ ಮಾಡಕೂಡ್ದು. ಹಾಲು ರೇಟ್ ಆಯ್ತು, ಈಗ ಬಸ್ ರೇಟ್ ಒಂದೇ ಅಲ್ಲ, ಬಸ್ ರೇಟು, ಹಾಲ್ ರೇಟು, ಪೆಟ್ರೋಲ್ ರೇಟು ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಬಡ ವರ್ಗದವರು ಮತ್ತು ಮಧ್ಯಮ ವರ್ಗದವರು ತುಂಬ ಸಫರ್ ಆಗ್ತಾ ಇದ್ದಾರೆ. ಆದಷ್ಟು ಗೌರ್ಮೆಂಟು ರೇಟನ್ನು ಕಡಿಮೆ ಮಾಡಬೇಕೇ ವಿನಃ ಹೆಚ್ಚು ಮಾಡುವಂಥ ಧೋರಣೆ ತಗೋಬಾರ್ದು ಅಂತೇಳಿ ನನ್ನ. ಕೆಲಸಕ್ಕೆ ಹೋಗೋ ಗಂಡಸರಿಗೆ ಪ್ರಾಬ್ಲಮ್. ಮನೇಲಿ ಒಬ್ಬ ಹೆಣ್ಮಕ್ಳು ಓಡಾಡ್ಬೋದು, ಬಟ್ ಹಿಂದುಳಿದಿರ್ತಕ್ಕಂಥ ಗಂಡು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. 15% ಜಾಸ್ತಿ ಆಯಿತು ಅನ್ಸುತ್ತೆ. ಮೊದಲು ಫ್ರೀ ಬಸ್ ನಿಲ್ಲಿಸಿ. ಫ್ರೀ ಬಸ್ ನಿಲ್ಲಿಸ್ಬೇಕು ಅನ್ನೋದೇ ನಮ್ಮ ಒಪಿನಿಯನ್. ಏನು ಸರ್ ಇದು? ಸ್ಟೂಡೆಂಟಿಗೂ ತೊಂದರೆ ಆಗ್ತಾ ಇದೆ, ನಮಗೂ ತೊಂದರೆ ಆಗ್ತಿದೆ. ಎಲ್ಲ ಹೆಣ್ಮಕ್ಳಿಗೆ ಬೈತಾರೆ, ಬೆಲೆನೇ ಕೊಡ್ತಾ ಇಲ್ಲ ಯಾರೂ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.